ದಾಸೋಗ ಅನ್ಸ್ಕೊಂಡು ಅಂದ್ರೆ ಶರಣಬಸಪ್ಪನವ್ರು ಕಲಬುರಗಿ ಶರಣಬಸಪ್ಪ ಅಪ್ಪನವರೇ ದಾಸೋಗ ಶರಣ ಅನ್ಸ್ಕೊಂಡ್ರು. ಧರ್ಮನಕ್ಕಿಂತಲೂ ಸೂರ್ಯ ಯಾರ್ರಿ ದಾನದೊಳಗ ಯಾರ್ರಿ? ಕರುಣ ಕರುಣ ಧರ್ಮಕ್ಕೆ ವ್ಯತ್ಯಾಸ ಅದ. ಹಂಗ ಎಲ್ಲಾ ಶರಣರೊಳಗಿಂತ ವ್ಯತ್ಯಾಸ ಕಲಬುರಗಿ ಶರಣಬಸಪ್ಪನವ್ರಿಗೆ ಅದ. ಹ್ಯಾಂಗ ಅವ್ರಿಗೆ ಎಲ್ಲಾ ಶರಣರಿಗೆ ವ್ಯತ್ಯಾಸ ಹೆಂಗಾಯ್ತು ಅಂದ್ರ, ಒಂದು ಸಂದರ್ಭದೊಳಗ ಶರಣಬಸಪ್ಪನವರು ಕಡ್ಕೋಳು ಮಡಿವಾಳಪ್ಪನವ್ರಿಗೆ ದೀಕ್ಷಾ ಕೊಡೋ ಸಂದರ್ಭದೊಳಗ ಕಡ್ಕೋಳು ಮಡಿವಾಳಪ್ಪನವ್ರು ಹೇಳ್ತಾರೆ, ಅಪ್ಪ ನನಗೆ ದೀಕ್ಷೆ ಬೇಕಾಗ್ಯದ, ಲಿಂಗ ದೀಕ್ಷೆ ಬೇಕಾಗ್ಯದ ಅಂದಾಗ ಶರಣಬಸಪ್ಪನವ್ರು ಅಂತಾರ, ಯಪ್ಪ ಇದು ನನ್ನಿಂತ ಬೇಡ, ಕಲಿಕೇರಿ ಬರೋದಾದ್ರಿಂದ ನೀನ್ ದೀಕ್ಷೆ ಕೊಡ್ತೇವೆ. ಎಂತ ಒಳ್ಳೆ ಮಾತುಗಳು. ಜಂಗಮ ಆಗ್ಲಾಕ ಒಲ್ಲೆ ಒಪ್ಕೊಂಡವ ಯಾರು ಕೇಳ್ತಾರ ಈಗ ಬಂದ್ರ ನಾವು ದೀಕ್ಷೆ ಕೊಡ್ತೀವಿ, ಒಪ್ಕೊಳ್ಳಿಲ್ಲ ಅವರು. ಜಂಗಮನಿಗಾಗಿ ಮೀಸಲಾಗಿಟ್ಟಂತ ಶರಣಬಸಪ್ಪನವರು ಯಾರ ಹೊಟ್ಟೆಲೆ ಹುಟ್ಟ್ಯಾರಿ? ಜಾತಿ ಮುಖ್ಯ ಅಲ್ಲ, ಬದುಕು ಮುಖ್ಯ. ನಾವು ಜಾತಿ ಅನಿಸಬಾರ್ದು, ಬದುಕು ಕೆಡಿಸ್ಬೇಕು. ನಾವ್ ಏನ್ ಮಾಡಕತ್ತೀವಪ್ಪ ಅಂತಂದ್ರೆ ಈ ಸದ್ದ ನಾವ್ ಏನಾದ್ರು ನಿಂಬಿಕೆ ಮಂತ್ರಿಸ್ಕೊಡುದು ಮಾಟ ಮಂತ್ರ ಮಾಡಿಬಿಟ್ಟವ್ರು ನಂಬ್ತೀರಿ ನೀವು, ಸತ್ಯಕ್ಕಾಗಿ ನಂಬಲ್ಲ. ಅದಕ್ಕೆ ಹೇಳಿದ್ರ ಎಂತ ಕಾಲ ಬರ್ತದ ಅಂತ ಮಡಿವಾಳ ಬಹಳ ಚಂದ ಹೇಳ್ಯಾನ. ಅಂತ ಕಾಲ ಬಂದ್ಕೊಡ್ತು, ಅದೇ ಹಂಗ ಸಾಧ್ಯ ರೀ. ಒಂದು ಉದಾಹರಣೆ ಕೊಡ್ತೀನಿ. ಎಲ್ಲಾ ಶರಣರು ಸನ್ಯಾಸಿ ಜೀವನ ಒಳಗೆ ಹುಟ್ಟಿಲ್ಲ, ಗೃಹಸ್ಥೊಳಗೆ ಹುಟ್ಟ್ಯಾರ. ಗೃಹಸ್ಥ ಜೀವನ ಬಹಳ ದೊಡ್ಡದು. ಎಲ್ಲಾ ನೋಡ್ರಿ ನೀವು, ಕಲಬುರಗಿ ಶರಣಬಸಪ್ಪನವ್ರು ನೋಡ್ರಿ, ಸಿದ್ದಾರೂಢ ನೋಡ್ರಿ, ನಾಗಲಿಂಗ ನೋಡ್ರಿ, ಯಾರ ಕರ್ಮದಲ್ಲಿ ಬಂದಾರ ಅವರು? ಗೃಹಸ್ಥ ಕರ್ಮದಾಗೆ ಬಂದಾರ. ಅಂತ ನಿಮ್ಮೂರು ಶರಣ ಸ್ವಾಮಿ ಸಿಕ್ಕನ, ಅಂತ ತಾಯಿ ತಂದೆ ಈ ಒಂದು ನೀಲಕಂಠೇಶ್ವರ ಮಠಕ್ಕ ಒಂದು ದೀಪ ಇಟ್ಟಾರ. ಅಂತದಕ್ ನಾವು ಬಳಸ್ಕೊಳಕಷ್ಟೇ, ಬಹಳ ಮಂದಿ ಗೊತ್ತಾಗಲ್ಲ. ಅದ ಹೆಂಗ್ರಿ? ಒಬ್ಬಕಿ ಭಾರಿ ಗಂಡನ ಮಾಡ್ಕೋಬೇಕಂತ ಬಂದ, ಭಾರಿ ದೊಡ್ಡ ಗಂಡನ ಮಾಡ್ಕೋಬೇಕಂತ ಕೇಳಕ್ ಬಲ್ಲಿ, ಯಪ್ಪ ನಾನು ದೊಡ್ಡ ಗಂಡನ ಮಾಡ್ಕೋಬೇಕಂತ ಮಾಡಿ. ಯಾಕೆ ಅವ್ರು ಲಗ್ನ ಆಗಿಲ್ಲ? ಆಗ್ಯದ ಯಪ್ಪ ನಂದು, ಆದ್ರ ನನ್ನ ಗಂಡ ಬೇರೆ ಕೆಲ್ಸ ಕೂತಾನ, ಭಾರಿ ಸೂರ್ಯರ್ಬೇಕು ಗಂಡ, ಅಂತ ಗಂಡನ ಮಾಡ್ಕೋಬೇಕಂತ ಮಾಡಿ. ಆಯ್ತು, ಬರೋಬ್ಬರ ಆಯ್ತು. ಸೂರ್ಯನ್ ಮಾಡ್ಕೊ ಹೋಗಂತ, ಸೂರ್ಯನ ಮಾಡ್ಕೊ ಹೋಗಂಗ ಕೂಡ ಸೂರ್ಯನ ಬಳಿ ಬಂದಕ್ಕೆ, ಯಪ್ಪ ನಾ ಭಾರಿ ದೊಡ್ಡ ಗಂಡನ ಮಾಡ್ಕೋಬೇಕಂತ ಮಾಡಿದ್ದೆ, ನಿನ್ನ ಬರೀ ಕಳಿಸ್ಯಾರ ಬಂದೀನಿ. ಸೂರ್ಯ ಹೇಳ್ದ, ನಾನೆಲ್ಲ ಭಾರಿ ಸೂರ್ಕರೆ, ನನ್ನ ಶಾಖೆ ತಾಳದಲ್ಲ, ನನಕ್ಕಿಂತ ಬಹಳ ಸಮಾಧಾನ ದೊಡ್ಡ ಸೂರ್ಯದನ, ಅವನ ಬಳಿ ಹೋಗ. ಯಾರು? ಚಂದ್ರಮ್ಮನ ಬಳಿ ಹೋಗ. ಚಂದ್ರಮ್ಮನ ಬಳಿ ಬಂದಳು. ಚಂದ್ರಮ್ಮ ಹೇಳಿದ್ಲು, ನಾ ಸೂರ್ಯನ ಬಳಿ ಹೋಗಿದ್ದೆ, ಚಂದ್ರಮ್ಮ ನೀನೇ ಸೂರತ್ ಕಳಿಸಿದ್ರು, ಅದಕ್ಕೆ ನೀನು ಬಳಿ ಬಂದೀನಿ. ನಾನು ಸೂರ ಸಮಾಧಾನಕರೆ, ನನಕ್ಕಿಂತ ಒಬ್ಬ ಸೂರ್ ಗಂಡನ, ಅವನ ಬಳಿ ಹೋಗಿ. ಯಾರು? ಮೋಡ. ಮೋಡ ಅಂತೀರ ಮಾಡಂತೀರಿ? ಇವಾಗದಾಗ ಮೋಡ ಬರ್ತಲ್ಲ, ಮಾಡಂತೀರಿ ಮೋಡ ಅಂತೀರಿ. ಮೋಡ, ಆ ಮೋಡ ಬರ್ತಾನೆ ಚಂದ್ರಮ್ಮ, ನಾನು ಮುಚ್ಕೊಂಡು ಹೋಗ್ತೀನಿ, ನನಗಿಂತ ಸೂರ ಮೋಡದ ಮೋಡ ಮಾಡ್ಕೊಂಡು ಮೋಡದ ಬಳಿ ಬಂದೈತಿ. ಮೋಡ ಹೇಳಿದ್ಲು, ಸೂರ್ಯನ ಬಳಿ ಹೋಗಿದ್ದೆ, ಚಂದ್ರನ ಬಳಿ ಹೋಗಿದ್ದೆ, ಅದಕ್ಕೆ ನಿನ್ನ ಬಳಿ ಕಳಿಸ್ಯಾರ, ನೀನೇ ಸೂರತ್ತ ನಿನ್ನ ಮಾಡ್ಕೋಬೇಕಂತ ಮಾಡಿ. ಮೋಡ ಹೇಳ್ತು, ನಾನು ಮನಸ್ಸು ಮಾಡಿದ್ರೆ ಎಲ್ಲರೂ ಮುಚ್ಚಾಕ್ತಿರ್ತಾರೆ, ನನಗಿಂತ ಸೂರ ಬೋರ್ದನ ಅವ್ನು ಮಾಡ್ಕೊಂಡು. ಯಾರು? ಗಾಳಿ. ಗಾಳಿ ಬಿಟ್ಟು ಅಂದ್ರೆ ನಾನು ಕರೆಗೆ ಹೋಗ್ಬಿಡ್ತೀನಿ, ಗಾಳಿ ಮಾಡ್ಕೊಂಡು. ಗಾಳಿ ಬಳಿ ಬಂದಳ್ರಿ. ಗಾಳಿ ಹೇಳಿದ್ಲು, ಸೂರ್ಯಗ ಚಂದ್ರಗ ಮೋಡ ಮುಗಿಸು, ನಿನ್ನ ಬಳಿ ಬಂದೀನಿ. ನಾ ಎಲ್ಲ ಕರೆ, ನಾ ಎಲ್ಲರಿಗಿಂತ ಸೂರನ, ನಾ ಬಿಟ್ಟು ಅಂದ್ರೆ ಯಾವಾಗೋ ಈ ಭೂಮಿ ನಿಲ್ಲಲ್ಲ, ಬೀಳ್ತದ. ನನಗಿಂತ ಒಬ್ಬ ಸೂರನ ಒಳಗಾಡ್ಲಾರ, ಅವನ ಬಳಿ ಹೋಗು. ಯಾರು? ಗುಡ್ಡ. ಗುಡ್ಡಕ್ಕೆ ಬಂದು ಕೇಳಿದ್ಲು, ಹಿಂಗೆಲ್ಲ ತಿಳ್ಕೊತ ಬಂದೆ, ನೀನೇ ಸೂರತ್ ಹೇಳಿದ್ರು, ಅದಕ್ಕೆ ನೀನು ಮಾಡ್ಕೊಬೇಕಂತ ಮಾಡೀನಿ. ನಾ ಎಲ್ಲ ಗಾಳಿಗೆ ಮಳಿಗೆ ಅಳಿಗಾಡ್ಲಾರೆ, ನನಕ್ಕಿಂತ ಒಬ್ಬ ಸೂರನ, ಅವನ ಬಳಿ ಹೋಗು ಅಂತ. ಗುಡ್ಡ. ಯಾರು? ನನ್ನ ಮ್ಯಾಲ ಹೋಗು, ಅಲ್ಲಿ ಕುಂತಾನ. ಈಗ ಹೋಗುದ್ರಾಗೆ ಒಬ್ಬ ವಾಟ್ರ ಗುಡ್ಡ ಕಡಿತ. ಅವ ಯಾರಿದ್ದು ಅಂದ್ರೆ ಆಕಿನ ಗಂಡ ಇದ್ದವ. ಅವ ಯಾರಿದ್ದು ಅಂದ್ರೆ ಆಕಿನ ಗಂಡನೇ ಇದ್ದವ. ಹೋಗಿ ನೋಡಿದ್ವ ಆಕಿನ ಗಂಡ ಇದ್ದ. ಯಪ್ಪ ಎಷ್ಟು ತಿರುಗಿದ್ವ, ಯಪ್ಪ ನಾ ಇಡ್ತಾನ. ಇಷ್ಟೆಲ್ಲಾ ತಿರುಗಾಡಿ ಬಂದ್ರು ಸಹಿತ ನನ್ನ ಗಂಡನೇ ಶ್ರೇಷ್ಠ ಅಲ್ಲ ಅಂತ ಹೇಳಿ ತಿಳ್ಕೊಂಡಕಿ. ಅದಕ್ಕೆ ಮಡಿವಾಳಪ್ಪನವ್ರ, ನನ್ನೊಳಗೆ ನಾ ತಿಳ್ಕೊಂಡೆ, ಬೇಕಾದ ಗಂಡನ ಮಾಡಿ. ನಮಗ ಗಂಡ ಯಾರು ಅಂದ್ರ ಜಡೆ, ಬಂಗಾರ ಜಡೆಯ ನೀಲಕಂಠೇಶ್ವರ ಮಹಾಸ್ವಾಮಿಗಳು ನಮ್ಮ ಗಂಡ. ಅಂತ ಗಂಡನ ಮಾಡಿಕೊಂಡವ್ರು ಎಲ್ಲಿ ಹುಡುಕಾಡೋದು ಬೇಕಾಗಿಲ್ಲ. ಹುಡುಕಾಡ್ದವ್ರು ಕೆಟ್ಟಿ, ಅಲ್ಲಿ ಯಾಕೆ ಹುಡುಕ್ತಿ? ಇಲ್ಲೇ ಆಗ ನೋಡು ಮುಕ್ತಿ. ಹುಡುಕ್ತಿ ಅಂದ್ರೆ ಸಿಗಲ್ಲ. ಅದೇ ಹಂಗ ಸಿಗಲ್ರಿ. ಹೇಳ್ತೀನಿ, ಒಂದು ಉದಾಹರಣೆ ಕೊಡ್ತೀನಿ. ಮಳಿ ಬರ್ತದ, ಎಲ್ಲಿಂದ ಬರ್ತದ? ಮ್ಯಾಲಿಂದ ಬರ್ತದ. ಎಲ್ಲಿಂದ ಬರ್ತಾರೆ? ನಾನು ಹೇಳ್ತೇನೆ, ಮ್ಯಾಲಿಂದ ಬರ್ತದ. ಮ್ಯಾಗಿಂದ ಬಂದು ಎಲ್ಲಿ ಬರ್ತದ? ಫಸ್ಟ್
ಮ್ಯಾಲೆ ಮ್ಯಾಗ ಬರ್ತದ, ಮ್ಯಾಲೆ ಮ್ಯಾಗ ಬರ್ತದ ಮಳಿ. ಮ್ಯಾಲೆ ಮ್ಯಾಗ ನೀರು ಎಲ್ಲಿ ಬರ್ತದ? ಪನ್ನೊಳಗೆ ಅಂದ್ರೆ ಏನಂತ ಅದ್ರಾಗ ಆಯ್ತು ತಳಗ ಬರ್ತದ. ತಳದ ನೀರು ಎಲ್ಲಿಗೆ ಹೋಗ್ತದ್ರಿ? ಲಂಡನ್ ಹಳ್ಳಕ್ಕ. ಲಂಡನ್ ಹಳ್ಳಕ್ಕೆ ಹೋಗ್ತದ್ರಿ. ಲಂಡನ್ ಹಳ್ಳ ಎಲ್ಲಿಗೆ ಹೋಗ್ತದ? ಹೊಳಿಗೆ. ಪಾಪ ಮಾಡಿ ಹೊಳಿ ಜಳಕ ಮಾಡಕ್ ಹೋಗ್ತೀವಿ ನಾವು. ಎಲ್ಲಿ ನೀರು ಅಂತ ಲಂಡನ್ ಹಳ್ಳ. ಲಂಡನ್ ಹಳ್ಳ ಹೋಗಿ ಆ ನೀರ್ ತಂದು ಎಡಿ ಮಾಡಿ ಮಳೆ ಪಟ್ಟೆ ಬಾಳ ಚಂದತನ. ಗೋರ ಹಿಂಡು ಎಮಿ ಊರ ನರಕವ ತಿಂದು ಗೋರ ಹಿಂಡುವ ಎಮಿ ಹಾಲಿನ ಸವಿಯ ನೋಡೋಣ. ಅದು ಗುಲಾಬ್ ಜಾಮೂನ ಬ್ರಾಹ್ಮಣರು ಸ್ವಾಮಿಗಳು ಗೌಡರು ತಿಂದು ಅಂದ್ರೆ ಇದು ಎಮಿ ಇಲ್ಲ. ಎಷ್ಟು ಚಂದ ಅದು. ಊರ ನರಕವ ತಿಂದು ಗೋರ ಹಿಂಡುವ ಎಮಿ ಹಾಲಿನ ಸವಿಯ ನೋಡೋಣ. ಹ್ಯಾಂಗಿರ್ಬೇಕು ಮನಸ್ಸಂದ್ರ ಸೋಸಲಾಡುವುದೇ ಸೋಸಿ ಮಡಿಯೋ ಮಾಡಿ ನೈವೇದ್ಯ ಮಾಡ್ಬೇಕು. ಮನಸ್ಸು ಸ್ವಚ್ಛ ಇದ್ರೆ ಎಲ್ಲನ ಪ್ರಸಾದ ಆಗ್ತದ, ನೈವೇದ್ಯ ಆಗ್ತದ, ಜಂಗವನ್ನು ಹೊಲಿತಾನ, ದೇವ್ರು ಹೊಲಿತಾನ. ನಾವ್ ಏನ್ ಮಾಡ್ತೇವ್ರ ಅಲ್ಲಿ ಎಲ್ಲ ಮುಳುಗಿ 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 ಪಾಪ ಮಾಡುದು. ಯವ್ವ ಆಕಿ ಮಕ್ಕಳಾಗಬಾರ್ದು, ಆಕಿನ ಮನೆಗೆ ಸತ್ಯನಾಶ ಮಾಡೋದು, ಮುಳುಗುದು, ಜಳಕ ಮಾಡೋದು, ದೇವ್ರಿಗೆ ಬಂದು ಕಾಯಿ ಹೊಡಿದು. ಅದು ಪಾಪ ಅಲ್ರಿ. ಪಾಪ ಬರ್ತದ ಕೆಟ್ಟ ಹೊಲಸು ನೀರದು. ಎಲ್ಲಿ ಅದ ನೀರು ಅಂದ್ರೆ ನಿನ್ನಲ್ಲಿ ಅದ ನೀರ. ನೀ ಇಲ್ಲಿ ಇದ್ದೇ ಅಂದ್ರೆ ನೀರು ಇದ್ದಂಗೆ ಅದು. ಅದಕ್ಕ ಹೊಳಿ ನೀರಿಗೆ ಹೋಯ್ತು ರೀ ಸಮುದ್ರಕ್ಕ. ಸಮುದ್ರ ಹೊರಸೋದು, ಹೊರಸು ಹೋಗದು ಬಿಡ್ತದು, ಸ್ವಚ್ಛ ಅಟ್ಟಿಡುತ್ತ. ಅದಕ್ಕೆ ಅಂತ ನೋಡ್ರಿ ಎಂತ ಮನಸ್ಸಪ್ಪ ಮನಸ್ಸು ಸಮುದ್ರ ಅಂತ ಮನಸ್ಸ ಭಾರಿ ಮನಸ್ಸ ಸುಮ್ಮನೆ ನೋಡ್ರಿ. ಸಮುದ್ರಕ್ಕ ಹೊರಸಿಟ್ಕೊಂಡ್ಬಿಡ್ತದ, ಒಂದು ಕಲ್ಲು ಸಹಿತ ಹೊರಗೆ ಹೊರಗೋಯ್ತು. ಅಂತ ಸ್ವಚ್ಛ ಇದ್ದಂತ ಸಮುದ್ರ, ಆ ಸಮುದ್ರ ನೀರು ಎಲ್ಲಿಗೆ ಹೋಗ್ತದ್ರಿ? ಎಲ್ಲಿಗೆ ಹೋಗ್ತದ್ರಿ? ಯಾಕೆ ಹೋಗ್ತದ? ಆವಾಗಿ ಬರ್ತದ. ಸಾಗರ ಸಮುದ್ರ ಎಲ್ಲ ಕಲ್ತ್ ಎಲ್ಲಿಗೆ ಹೋಗ್ತದ? ಆವಾಗಿ ಮ್ಯಾಲ ಹೋಗ್ತದ. ಅದು ಎಲ್ಲಿಂದ ಬಂದಿದ್ ನೀರ ಯಾರು ಗೊತ್ತಿಲ್ಲ. ಮ್ಯಾಗಿಂದ ಬಂದಿತ್ತೇವದು, ತಳಗ ಬಂತು, ಹೊಳಿ ಹೋಯ್ತು, ಮ್ಯಾಗ ಹೋಯ್ತು. ಮ್ಯಾಗ ಹೋಗಿ ಹ್ಯಾಂಗ ಬರ್ತದು? ಲಂಡನ್ ಎಲ್ಲ ತಿರುಗಿ ಅದ, ಹೊಲಸ್ ತಗೊಂಡದ, ಫ್ಯಾಕ್ಟ್ರಿ ನೀರು ತಗೊಂಡದ. ಮ್ಯಾಗ ಹೋಗಾಗ ಹೊಳಿ ಬರಾಗ ಮತ್ತೆ ಎಲ್ಲಿಂದ ಬರ್ತದ? ಸುದ್ದಾಗೆ ಬಂತು. ನಾವು ಬರುವಾಗ ನೀಲಕಂಠೇಶ್ವರ, ನಾವು ಮಠಕ್ಕೆ ಬರುವಾಗ ನಮ್ಮ ಮನಸ್ಸು ನಾವ್ ಎಲ್ಲಿ ಬಂದೀವಿ, ನಾವ್ ಏನ್ ಮಾಡಕತ್ತೀವಿ ತಲೆಗಿತ್ತು ಅಂದ್ರ ಆ ನೀರು ಹ್ಯಾಂಗ ಮ್ಯಾಲ ಹೋಗಿ ಹೊಳಿ ಸ್ವಚ್ಛಾಗಿ ಬರ್ತದೋ ಹಂಗ ಸ್ವಚ್ಛ ಮನಸ್ಸಿತ್ತು ಅಂದ್ರ ನಿಮ್ಗೆ ಸ್ವರ್ಗಕ್ಕೆ ಹೋಗಕ ದಾರಿ ಇದೇ ಉದಾಹರಣೆ ಕಾರಣ. ಇಲ್ರಿ ಮುಂಚೆ ಬಾಳ ಕಾಡ್ತಾರಿ. ನಾನು ಜ್ಯೋತಿಷ ಹೇಳ್ತೇವೆ, ಜ್ಯೋತಿಷ ಪಂಡಿತ. ಸ್ವಲ್ಪ 2 ನಿಮಿಷ ಮೂಢನಂಬಿಕೆ ತೆಗೆದುಬಿಡ್ತೀನಿ ನಿಮ್ಗೆ. ಏನಾಗ್ಯದಪ್ಪ ಅಂತಂದ್ರೆ ಈಗ ಸುಳ್ಳರೆಲ್ಲ ಸತ್ಯವಂತರಾಗಿ ಮೆರಿತಾರೋ, ದಡ್ಡರೆಲ್ಲ ದೊಡ್ಡ ತತ್ತು ಹೇಳಲು ಬರ್ತಾರೋ, ದೊಡ್ಡ ಹಿರಿಯರೆಲ್ಲ ದೊಡ್ಡ ಮೂರಿ ಹಿಡಿದು ಕುಂದಿರ್ತಾರೋ. ಏನಾಗುತ್ತಾದೋ ಎಂತಾಗುತ್ತಾದೋ ಈ ನಾಡ ಮುಂದೆ ನೋಡೋ ತಮ್ಮ. ಏನಾಗ್ಯದ ಪರಿಸ್ಥಿತಿ ಅಂದ್ರೆ ನಮ್ಮ ಮೂಢನಂಬಿಕೆಗಳಿಗೆ ಹಾಳಾಗತ್ತೆ ನಾವು. ಮುತ್ತರ ಏನ್ರಿ ನಮ್ಮ ಕಂಡಾಪಡಿ ಕಾಡ್ತಾರ. ಇಲ್ಲ ಕಂಡಾಪಡಿ ಶನಿನೇ ಬಾಳ ಕೂಡಿದ ರಾಶಿನ ಸುಮಾರು. ರಾವಣನ ರಾಶಿ ಅದು, ರಾಮನ ರಾಶಿ ಅದು. ರಾಮನ ರಾಶಿನದೇ, ರಾವಣನ ರಾಶಿನದೇ. ಎಲ್ಲಿ ಚೇಂಜ್ ಆಯ್ತು? ಹಣೆ ಬರ ಚೇಂಜ್ ಆಗ್ಯದನ್ರಿ. ಹಣೆ ಬರ ಚೇಂಜ್ ಆಗ್ಲಿಲ್ಲ, ನಕ್ಷತ್ರ ಚೇಂಜ್ ಆಗಿಲ್ಲ, ಅವನ ಯೋಗ ಚೇಂಜ್ ಆಯ್ತು. ಯಾಕೆ ಚೇಂಜ್ ಆಯ್ತು? ನಾವು ಮಾಡಿದ ಫಲಕ್ಕೆ ಯೋಗ ಚೇಂಜ್ ಆಯ್ತು. ಅವ ರಾಮ ಉಳಿದ, ಇದು ಸತ್ಯನಾಶ ಆಗಿ ನಾಮ ಅಲ್ಲಿಗೆ ಹೋಯ್ತು. ರಾಮನಿಗಿಂತಲೂ ಶ್ರೇಷ್ಠ ಇದ್ದವ ಒಂದು ಕ್ಷಣದ ಹಾಳಾಗಿ ಹೋಯ್ತು. ಒಂದು ಕ್ಷಣ ನಾವ್ ಏನಾದ್ರೂ ಒಬ್ರು ಮಾತಾಡೋದು, ಒಬ್ರು ಹಿಂದೆ ಆಡ್ದೇವ ಅಂದ್ರ ರಾವಣನ ಬಂದಂತ ಕಷ್ಟ ನಮಗ್ ಬರ್ತದೆ, ರಾಮನ ಬರಂತ ಸುಖ ನಮ್ಗೆ ಸಿಗ್ಬೇಕು. ಮಗ ಹುಟ್ಟಿದ್ರೆ ಹ್ಯಾಂಗ್ ಹುಟ್ಟಬೇಕಂದ್ರ ಒಬ್ಬ ಅಂತ ಮುತ್ತಾರ ಶಣ ಮುತ್ತಾರ ಏನ್ ನೀ ಏನ್ ಹೇಳ್ತಾರ ಅಲ್ಲ ಮಾಡಿ ತೋರಿಸ್ತೀನಿ ಅಂತ. ಮತ್ತ ಹುಡುಗ್ರು ಹೆಂಗ್ಯಾರ ಈಗ, ನೀ ಏನ್ ಹೇಳ್ತಾರ ಅಲ್ಲ ಮಾಡಿ ತೋರಿಸ್ತೀನಿ ಅಂತ ಸಿದ್ಧಾರೂಢ್ರಿ. ಅದೇ ಆಯ್ತು ಏನ್ರಿ ಅಲ್ಲ ಮಾಡಿ ತೋರಿಸ್ ಬೆಕ್ಕದ್ರಿ, ನೀವು ಅಲ್ಲ ಮಾಡಿ ತೋರಿಸ್ತೀನಿ ಅಟ್ ಪಂಡಿತ ಇದೀನಿ ಅಂತ. ಆಯ್ತು ನಾಳೆ ಪುರಾಣ ಬಾರಪ್ಪ, ಅಲ್ಲಿ ಪ್ರಮಾಣವಾಗಿ ಪ್ರವಚನವಾಗಿ ಆದ್ರೆ ಬಂದ ಬಾರಪ್ಪ ಎಲ್ಲಿದೆ ನಿನ್ನೆ ಮಾತಾಡ್ದ ಬಂದಿದ್ರೆ ಬಿಲ್ಲೆ ಕುಂತೀನಿ. ನಾ ಏನ್ ಹೇಳ್ತೀನಿ ಅಲ್ಲ ಮಾಡಿ ತೋರಿಸ್ತೇ? ಅಲ್ಲ ಮಾಡಿ ತೋರಿಸ್ತೀನಿ. ನಾನು ನಿಮ್ಮ ಅಪ್ಪಗೆ ಹುಟ್ಟಿನ ಅಂತ ಹೇಳ್ತೀನಿ. ನಾನು ನಿಮ್ಮ ಅಪ್ಪಗೆ ಹುಟ್ಟಿನ ಅಂತ ನಾ ಹೇಳ್ತೀನಿ. ಇದು ಅಲ್ಲ ಮಾಡಿ ತೋರಿಸಂದ್ರ ಸಿದ್ಧಾರೂಢ ಈ ಕೆಲಸ ಬರುವ ತೋರಿಸ್ತಾರ. ನಾವು ಅಲ್ಲ ಮಾಡುದು ಆಗ್ಲಾರ್ದು. ಒಂದು ಸಾರ ಮಹಾತ್ಮರು ಬಾಯಿಲೆ ಮಾತುಗಳು ಹೊರಗೆ ಬಂದು ಅಂದ್ರೆ ಮುತ್ತುಗಳೇ ಆಗ್ತಾವ, ಗೊತ್ತಾಗಲ್ಲ ನಿಮ್ಗೆ ಅಷ್ಟೇ.
ರಾವಣಂದು ರಾಮಂದು ಹೆಸರು ಒಂದೇ ರಾಶಿ ಒಂದೇ, ಆದ್ರೆ ಮಾಡಿದ ಫಲಗಳು ಬೇರೆ. ಶಣೆ ಮುಂತಾನಾಗ ಎಲ್ಲರೂ ಆಗಬೇಕು ಅಂತಂದ್ರೆ ಆಗ್ಲಾರ್ದು. ಹೌದು, ಯೋಗ ಕಾಲದು. ನೀಲಕಂಠೇಶ್ವರ ಆತ್ಮನೇ ಶಣೆ ಮುಂತಾನ ಆತ್ಮದ ಬಂದು ಸೇರ್ಯದ. ನಾವ್ ಯಾರು ಏನ್ ಮಾಡಿದ್ರು ಆಗಲ್ಲ. ಅದು ನಾವು ತಿಳ್ಕೋಬೇಕಷ್ಟೇ. ತಿಳ್ಕೊಂಡೇವು ಅಂದ್ರ ನಾ ಹ್ಯಾಂಗ ರಾಮದು ಇವತ್ತಿಗೆ ಹ್ಯಾಂಗ ಇವತ್ತು ರಾಮ 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 ನಂಗಾಯ್ತು, ಹಂಗ ಇವತ್ತಿ ನೀಲಕಂಠೇಶ್ವರ ನಂಗ ಈ ನೀಲೂರೊಳಗ ಆಗ್ಬೇಕಾದ್ರೆ ಯಾರು ಕಾರಣ ಇದ್ರ ಅದೇ ಆತ್ಮನೇ ಶರಣೆ ಸ್ವಾಮಿಗಳು. ಜ್ಯೋತಿಷ್ಯ ಅಂದ್ರೆ ನೀವು ರೊಕ್ಕ ಬಹಳ ಹಾಳು ಮಾಡ್ತಾರೆ, ಅದಕ್ಕೆ ಆಗತ್ತೆ ನಾವು ಜ್ಯೋತಿಷ್ಯ ಅಂದ್ರೆ ಮೊದಲು ತೆರೆಗಿಟ್ಕೊಂಡು ಪಂಚಭೂತಗಳಿಂದ ಕಲ್ತಿದ್ದೆ ಪಂಚಾಂಗ. ನಾವು ಏನ್ ಆಗ್ಯದ ನಮ್ಮದಂದ್ರ ಮುತ್ತರ ನಮ್ ಕಂಡಪಟ್ಟಿ ಕಾಲಕತ್ತದ್ರಿ. ಈ ಮನಿ ವಾಸ್ತು ಇಲ್ರಿ, ಕಿಚನ್ ಈ ಕಡೆ ಅದರಿ, ನೈಋತ್ಯಕ್ಕೆ ಆ ಕಡೆ ಅದರಿ, ಅದು ಈ ಕಡೆ ಅದರಿ, ಇದು ಆ ಕಡೆ ಅದರಿ. ಯಾವ್ದ ಆ ಕಡೆ ಅದರಿ? ದಿಕ್ಕು ಬದಲಾಸ ದಿಕ್ಕೆಡದ ಹೊರಗುತ್ತೆ. ದಿಕ್ಕು ಬದಲಾಸ ದಿಕ್ಕೆಡದ ಬಿಟ್ಟವ. ದಿಕ್ಕು ಬದಲಾಸ್ಬೇಡ, ನಿನ್ನ ಮನಸ್ಸು ಬದಲಾಸ. ಹ್ಯಾಂಗ ಬದಲಾಯಿಸ್ಬೇಕು ಅಂತಂದ್ರ ಕಿಚನ್ ಆಗ್ನೇಕಿದ್ರೆ ನಮಗ ಅಡಿ ಚಲೋ ಅಂತ ಹೋಗ್ಬೇಡ್ರಿ. ನೀವು ಮಾಡುವ ಪದ್ಧತಿ ಚಲೋ ಇತ್ತು, ಅಡಿ ಚಲೋ. ಬರುವಂತ ಗಂಡ ಒಳ್ಳೆ ಸಂಸ್ಕಾರವಂತಾಗಿ ಬಂದು ಚಂದ ಊಟ ಮಾಡ್ಕೋತ ಹೆಡ್ದಿವಲ್ಲ ಕುಂತು ಚಂದ ಎರಡು ಮಾತುಗಳು ಕಡ್ಕೋ ಮಡಪದಂದು ಅಳಗುಡಿ ಶರಣ ಬಸಪ್ಪರ ಮಾತುಗಳು ಹೇಳ್ಕೋತ ಉಂಡ ಅಂದ್ರ ವಾಸ್ತು ಏನು ಬೇಕಾಗಿದೆ. ಈಕಿ ರೊಟ್ಟಿ ಮಾಡಾಗ ಹೆಣ್ಮಗಳು ನನ್ನ ಹಾಟೆ ಅನ್ಕೋತ ರೊಟ್ಟಿ ಹೊಡೆದ್ರೆ ಜಿಟ್ಟ. ಇದು ಊರದ ಮಗ ಮೊಬೈಲ್ ಕೈಯಾಡಿಸಿ ಲಪಟ ಮಾಡಿ ದಾರು ಕುಡಿದು ಅವ್ರ ಅಪ್ಪನೇ ಒಂದ್ ಕೈ ದಾರು ತರಿಸಿರ್ತಾನ, ಬಿಡಿ ರೊಕ್ಕ ಕೊಟ್ಟಿರ್ತಾನ, ಅದು ಇದಕ್ಕಿಂತ ಉಡಾಗಿ ಬಿಟ್ಟಿರ್ತಾನೆ. ಏನು ವಾಸ್ತು ತೊಡೆ ಭಾರತ ದೇಶದೊಳಗ, ನಮ್ಮ ಇಡೀ ಭಾರತ ದೇಶದೊಳಗ ವಾಸ್ತು ಪ್ರಕಾರ ನಮ್ಮ ದೇಶ ಇಲ್ಲ. ವಾಸ್ತು ಅಪೋಸಿಟ್ ನಮ್ಮ ದೇಶ. ಪೂರ್ವ ಮತ್ತು ಪಶ್ಚಿಮ, ಪೂರ್ವ ಮತ್ತು ಉತ್ತರ ನೀರು ಹರಿಬೇಕ್ರಿ. ಪ್ರತಿಯೊಬ್ರು ಹೇಳ್ತಾರ ವಾಸ್ತು ಪ್ರಕಾರ ಪೂರ್ವ ಕರಿಬೇಕ್ರಿ, ಉತ್ತರ ಕರಿಬೇಕ್ರಿ. ಅಂದ್ರೆ ಮನೆ ಜಡ್ಡ ಜಾಪಾತಿ ಇರಲ್ಲ ಅಂತಾರ. ಯಾರಿಗೂ ಬಿಟ್ಟಿಲ್ಲ, ನಡ್ಕೊಂಡ್ರು ಹೋಗ್ತು ಅಷ್ಟೇ. ಎಲ್ಲಿ ನಡ್ಕೋತೀವಿ ಹೋಗ್ತೇವೆ. ಅದೇ ಹಂಗ ಸಾಧ್ಯ ಅಂತ ಹೇಳ್ತೀನಿ. ಭಕ್ತ ಮಾರ್ಕಂಡ್ಯಾಗ 16 ವರ್ಷ ಆಯುಷ್ಯ ಪುನರ್ಜನ್ಮ ಆಗಿದ್ದು ಗುರುವಿಲಿಂತಾನೆ. ಬಾಳ ಉದಾಹರಣೆಗಳದಾವ. ಭಕ್ತ ಕುಂಬಾರ ತನ್ನ ವಿಠಲ 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 ಅನ್ಕೋತಿರೋದ ಮಗ ಜೀವಂತ ಆಗಿರೋದ. ಗುರುವಿನ ನಾಮಸ್ಮರಣೆ ಮಾಡಿದ ಮರಣ ದಾಟಬೇಕು. ಪರಮಾತ್ಮ ನಾಮಸ್ಮರಣೆ ಮಾಡಿದ್ರೆ ಮರಣ ದಾಟಕ್ಕಾಗಲ್ಲ. ಗುರುವಿನ ನಾಮಸ್ಮರಣೆ ಮಾಡಿದ್ರೆ ಮರಣ ದಾಟಕ್ ಸಾಧ್ಯದ. ಪರಮಾತ್ಮ ಕೊಟ್ಟು ಕಳಿಸ್ಬಿಟ್ಟ. ನಡ್ಕೊಳ್ಳೋದು ಉಳ್ಕೊಳ್ಳೋದು ನಮ್ಮ ಕೈ. ಏನಾಯ್ತು ಅಂತಂದ್ರ ನಮ್ಮ ಭಾರತ ದೇಶದೊಳಗ ಪೂರ್ವಕ ಮತ್ತು ಉತ್ತರಕ ನೀರು ಹರಿಬೇಕಾಗಿತ್ತು. ಪಶ್ಚಿಮಕ ದಕ್ಷಿಣಕ್ಕೆ ಹರಿದಾವ. ನೀವು ನೋಡ್ರಿ, ನೀವು ಆಕಾಶದ ಪ್ರಕಾರ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ನೀರು ಹರಿದ ನಮ್ಮ ಭಾರತ ದೇಶಕ್ಕೆ. ಮತ್ತೆ ದೇಶಕ್ಕೆ ಅಪೋಸಿಟ್ ಆಯ್ತಲ್ರಿ ವಾಸ್ತು. ಅವಾಗ ನಮ್ಮ ಜ್ಯೋತಿಷ್ಯರು ಹೇಳ್ತಿದ್ರು, ಇದು ಭಾರತ ದೇಶ, ಇದು ಎಂದೂ ಹಿಂಗುವುದಿಲ್ಲ, ಇದಕ್ಕೆ ಬಡತನ ತಪ್ಪಲ್ಲ ಅಂತ ಹೇಳೋರು ನಾವೇ, ಈಗ ಚಲೋ ಅಂತ ಹೇಳೋರು ನಾವೇ. ಇದ್ರ ಅರ್ಥ ಏನು ಅಂತಂದ್ರ ಭಾರತ ದೇಶಕ್ಕೆ ಹಿಂಗವಾದಾಗಿತ್ತು, ಅಪೋಸಿಟ್ ಇತ್ತು. ಆದರೆ ಧರ್ಮ ಒಂದಾಗಿ ಬಂದ. ನಮ್ಮ ದೇಶ ನಂದು ಅಂತ ಬಂದ, ಇದು ಮನಿ ನಂದು ಅಂತ ಬಂದ, ಇದೆಲ್ಲ ನನ್ನ ಬಳಗ ಅಂತ ಬಂದ. ಯಾವಾಗ ಬಂದ್ರು ಅವತ್ತ ನಮ್ಮ ದೇಶ 3ನೇ ಸ್ಥಾನದಾಗ ಬಂದಿತ್ತು. ವಾಸ್ತು ಚೇಂಜ್ ಆಗಲಿಲ್ಲ, ಧರ್ಮ ಚೇಂಜ್ ಆಯ್ತು, ನುಡಿಗಳು ಚೇಂಜ್ ಆದವು, ನಡೆಗಳ ಚೇಂಜ್ ಆದವು, ಮಾತುಗಳು ಚೇಂಜ್ ಆದವು, ಸುಳ್ಳುತನ ಹೋಯ್ತು, ಸತ್ಯವಂತ ಆಗಿ ಬಂತು. ಇದೇ ಧರ್ಮ ಅಂದ ಹಿಂದೂ ಧರ್ಮ ಆಗಿ ಇವತ್ತು ಭಾರತ ದೇಶ ಉಳ್ಳ ಕಾರಣ ಯಾರಾದ್ರ ಮೋದಿ. ನಾನು ಪಕ್ಷ ವರ್ಣ ಮಾಡಕತ್ತಿಲ್ಲ, ದೇಶ ಆಳ ಗಂಡಾಗಿ ಬಂದ. ಅಂತ ಇರ್ಬೇಕು ಮಗ ಶಿವಾಜಿ ಮಹಾರಾಜ್ ಅಂತ ಕೊಡುಗೆ ಕೊಟ್ಟವರು. ಹುಟ್ಟಿದ್ರ ತಾಯಿ ಸಂತೋಷ ಪಡ್ಕೊಂಡಿರ್ಬೇಕು. ಒಂದು ಮಗ ಹುಟ್ಟಿದ್ರ ತಾಯಿ ಸಂತೋಷ ಪಡ್ಕೊಂಡಿರ್ಬೇಕು. ಬೆಳೆದ್ರ ಮಗ ಆನಂದಿಸುವಂತಿರ್ಬೇಕು. ಬದುಕಿದ್ರ ಸಮಾಜ ಸಂಭ್ರಮಿಸುವಂತಿರ್ಬೇಕು. ಸತ್ತರೆ ಸ್ಮಶಾನ ಸಹಿತ ಕಣ್ಣೀರಡಂಗಿರ್ಬೇಕು. ಎಂತ ಪುಣ್ಯಾತ್ಮ ಸತ್ತನ ಪಾರ್ಬೇಕು. ಆ ಕಡೆ ತಂದು ಈ ಕಡೆ ಹಚ್ಚಿ, ಈ ಕಡೆ ತಂದು ಆ ಕಡೆ ಹಚ್ಚಿ ಸತ್ಯನಾಶ ಮಾಡಿ ಹೋಗಿ ಏನು ಹುಡುಕಿ ಏನ್ ಮಾಡೋರು. ಇಡೀ ದೇಶನೇ ಇವತ್ತು ಉಳಿಬೇಕಾದ್ರೆ ಯಾರಾದ್ರೂ ಕಾಣಿದ್ರ ನಮ್ಮ ಮೋದಿ. ಅಂತ ನಾವು ಗಂಡಾಗಿ ನಾವು ಯಾರಾದ್ರೂ ಮನೆ ಚಂದ ಆಳಿ ಬಿಟ್ರ ಯಾವ ಬೇಕಾಗಿಲ್ಲ. ಆದ ನೀರ ಅಲ್ಲೇ ಉಳಿ, ಇದು ಊಟ ಇಲ್ಲೇ ಬಿಡಿ. ಶಿವಸ್ವ ಎಂಬ ಮಂತ್ರ ಸ್ಮರಣೆ, ಭವ ಎಂಬ ಆಟೋಕರಣೆ. ಶಿವನ ನೆನೆಯದ ಅವನ ಕಳ್ಳ, ನಿನಗೆ ಯಾಕೋ ಮಾಂತಸಲ್ಲ.
ನಾಟಕ ಡಂಬಾಚಾರ ಮಾಡಿ ಮನಸಾರೆ ಇದ್ರು ಮಾತ್ರ ಈ ಪರಮಾತ್ಮನ ಬಳಿ ನಾವು ಹೊರಸ್ಬೇಕು ಸಾಧ್ಯ ಅದ. ಗುರುಗಳು ಬಂದಾರ, ಗುರುಗಳು ಇದ್ರಿಗೆ ಹಂಚಿ ನಮಸ್ಕಾರ ಮಾಡ್ತೀವಲ್ಲ, ಇದು ನಾಟಕ ಮಾಡೋಣ ನಾವು ಬಿಡಾಪತ್ತೆ. ಶಿವ ಶಿವ ಎಂಬ ಮಂತ್ರ ಸ್ಮರಣೆ, ಭವ ಭವ ಎಂಬ ತಾಟಗಳೇ, ಶಿವನ ನೆನೆಯದ ನೀನ್ ಅವನ ಕಳ್ಳ, ನಿನಗೆ ಯಾಕೋ ಮಾಂತಸಲ್ಲ. ಹಂಗ ನಮ್ಮ ಆಚಾರ ವಿಚಾರ ಧರ್ಮ ಇತ್ತು ಅಂದ್ರ ಇದು ಏನದ, ನಾವು ಪ್ರವಚನ ಪುರಾಣ ಅವಶ್ಯನೇ ಇಲ್ಲ. ನಾವು ನಡ್ಕೊಳ್ಳೋದ್ ತಪ್ಪಿವಿ, ನಾವು ಹಾಳಾಗತ್ತೀವಿ ಅಷ್ಟೇ. ಇಷ್ಟೆಲ್ಲ ಕಲಬುರಗಿ ಶರಣಬಸಪ್ಪನವರು ಪುರಾಣ ಹಚ್ಚಾರ, ನೀವೆಲ್ಲ ಜನ ಸಾಗರ ಆಗಿರ್ಬೇಕು. ಹರ್ಕತ ಇದೇನ್ರಿ, ಅವ್ರಿಗೆ ಎರಡು ಮಕ್ಕಳು ಅವ್ರು ಸಾಲಿ ಕಲಿಸಿ ಯಾರಾಗ ಇರ್ಬೇಕಾಗಿತ್ತು. ಅವರು ಇಂಜಿನಿಯರ್ಗಳು ಅದಾರ, ಇಬ್ರು ಅವನು ಹೆಣ್ಮಗಳು ಇಂಜಿನಿಯರ್, ಅವನು ಇಂಜಿನಿಯರ್. ಹುಟ್ಟ್ಯದ ಮನುಷ್ಯ ಬದುಕಿನೊಳಗೆ ಒಂದು ಸಾಧನೆ ಮಾಡಿ ಸಾಯ್ಬೇಕು. ಬದ್ದು ಹೋಯ್ತು, ಉಣ್ತು ತಿಂತು ಹೋಯ್ತು, ಯಾರಿಗಾಗ ಹೋಯ್ತು. ಬದುಕಿನೊಳಗೆ ಇತಿಹಾಸ ಕಲಬುರಗಿ ಶರಣಬಸಪ್ಪನವರು ರಗೋಡ್ ಕಾಡಿದ್ರು, ಅಣ್ಣತಮ್ಮರು ಕಾಡಿದ್ರು, ಬಿಟ್ರೇನ್ರಿ? ಕಾಡಿದ್ರು, ಆದ್ರೆ ತನ್ನ ಬದುಕು ದಾರಿ ಬೇರೆ ಮಾಡ್ಕೊಳ್ಳಿಲ್ಲ. ತನ್ನ ಬದುಕು ಒಂದೇ ಹಿಡಿದ ದಾರಿ, ಆ ದಾರಿ ಮರಳರಾಜರ ದಾರಿ ಹಿಡ್ಕೊಂಡು, ಗುರುವಿನ ದಾರಿ ಹಿಡ್ಕೊಂಡು ಹೊಂಟ ಇವತ್ತು ಕಲಬುರಗಿ ಶರಣಬಸಪ್ಪನ ಪುರಾಣ ಅವ್ರಿ ನಮ್ಮ ಪೂರ್ತಿ ತ್ಯಾಲಕತ್ತಾವ. ನಮ್ಮ ದೈದಾಯಗಳು ಯಾರು ಉಂಡ ಗೊತ್ತಲ್ಲ ನಿಮ್ಗೆ? ಯಾರು ಉಂಡಾರಿ ದೈದಾಯಗಳು? ಯಾವ ಮುಡಿಚಟ್ಟ ಅಂತಾರ. ಶರಣರು ಜಯಂತಿ ಆತಾವ, ಶರಣರು ಪುರಾಣ ಆಗ್ತಾವ, ಶರಣರು ಇವತ್ತಿಗೆ ಗತಿಗಳೇ ಆಗ್ತಾವ, ಇವತ್ತಿಗೆ ಪೂಜೆಗಳು ನಡೀತಾವ. ಅವರು ಒಬ್ರು ತಾಯಿ ಹೊಟ್ಟೆ ಹುಟ್ಟಿದವರೇ, ನಾವು ಒಬ್ರು ತಾಯಿ ಹೊಟ್ಟೆ ಹುಟ್ಟಿದವರೇ, ವ್ಯತ್ಯಾಸ ಏನಿಲ್ಲ. ನಾವು ನಡ್ಕೊಳ್ಳೋ ರೀತಿ ಬೇರೆ ಆಗ್ಯದ, ನಡ್ಕೊಳ್ಳೋ ರೀತಿ ನಮ್ಗೆ ಕರೆಕ್ಟ್ ಇತ್ತು ಅಂದ್ರೆ ನಾವು ಶರಣಬಸಪ್ಪನಂಗ ಆಗ್ಬಹುದು. ಹಂಗ ನಮ್ಮ ಈ ಗ್ರಾಮ ಏನದ, ಈ ಗ್ರಾಮದಾಗ ಎಲ್ಲರೂ ಶರಣಬಸವೇಶ್ವರ ನೀಲಕಂಠೇಶ್ವರ ಆಶೀರ್ವಾದ ನಿಮ್ಮೆಲ್ಲರಿಗೆಲ್ಲ ಹಾರೈಸಿ ಎರಡು ಮಾತು ವಿರಾಮ ಕೊಡ್ತೀನಿ. ಸತ್ಯಂ ಶಿವಂ ಸುಂದರ.